ಸೊ ಆ ಯಜ್ಞವಲ್ಕ್ಯರು ಇನ್ನ ಹೇಳ್ತಾರೆ. ಸೊ ನಾನು ನನ್ನ ಒಳಗೆ ನಾನು ತಿರುಗಲಿಕ್ಕೆ ನಾನೇನು ಮಾಡಬೇಕು ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಈ 3 ಮಾಡಬೇಕು. ಸೊ ಯಾವಾಗಲೂ ಕೂಡ ನೀನು ಸತ್ಯವನ್ನು ಕೇಳಿಸ್ಕೊಳ್ತಾನೇ ಇರಬೇಕು. ಮತ್ತೆ ಅದು ಶ್ರವಣ ಆಗುತ್ತೆ. ಶ್ರವಣ ಅಂದರೆ ಏನು? ಕೇಳಿಸ್ಕೊಳ್ಳೋದು. ಈಗ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿನಿತ್ಯ ಬೆಳಗ್ಗೆ ಕ್ಲಾಸ್ ಆದ ನಂತರ, ಧ್ಯಾನ ಆದ ನಂತರ ಸತ್ಸಂಗ ಇರುತ್ತೆ. ಅಲ್ಲಿ ಏನು ಸಜ್ಜನರ ಸಾಂಗತ್ಯ ಅಂದರೆ ಸತ್ಯವನ್ನು ತಿಳ್ಕೊಂಡವರು ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಯಾರು ಮಾತಾಡ್ತಾ ಇಲ್ಲ, ಆ ಸತ್ಯದ ಕುರಿತು ಮಾತಾಡ್ತಾ ಇದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕು? ಶ್ರವಣ, ಹೆಚ್ಚು ಹೆಚ್ಚು ಶ್ರವಣ ಮಾಡಬೇಕು. ಫಸ್ಟ್ ಸ್ಟೆಪ್ ಕೇಳಿಸ್ಕೋಬೇಕು ಸತ್ಯವನ್ನ. ನಂತರ ಮನನ ಮಾಡ್ಕೋಬೇಕು. ಓಕೆ, ಹೀಗೆ ಹೇಳಿದ್ದಾರೆ, ನಾನು ಎಷ್ಟರ ಮಟ್ಟಿಗೂ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಜೀವನದಲ್ಲಿರೋ ಕೋಪಗಳನ್ನು ನಾನು ಬಿಟ್ಬಿಟ್ಟಿದ್ದೀನ, ನನ್ನ ಜೀವನದಲ್ಲಿರೋ ನಾನು ಭಯಗಳನ್ನು ತೆಗೆದುಬಿಟ್ಟಿದ್ದೀನ, ಇನ್ನು ನಾನು ತೂಲನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನ, ಇನ್ನು ನಾನು ಪ್ರತಿಯೊಂದನ್ನು ಆ ಸ್ವೀಕಾರ ತತ್ವ ಏನಿದೆಯೋ ಅದನ್ನು ಬಿಟ್ಬಿಟ್ಟಿದ್ದೀನ. ಚೆಕ್. ಅದು ಮನನ. ಅಂದರೆ ಈ ಕ್ಲಾಸಲ್ಲಿ ಇದೆಲ್ಲ ಹೇಳಿದ್ದಾರೆ, ಈ ಸತ್ಯವನ್ನು ನಾನು ತಿಳ್ಕೊಂಡಿದ್ದೀನಿ, ಇದನ್ನು ನಾನು ಎಷ್ಟರ ಮಟ್ಟಿಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮನನ ಮಾಡಿಕೊಂಡಾಗ ಆಗ ನಿಧಿಧ್ಯಾಸನ, ಅದು ಆಕ್ಷನ್ಗೆ ಬರುತ್ತೆ. ಒಂದೇ ಸತಿ ಯಾವುದು ಕೂಡ ಹಂಗೆ ಬಂದ್ಬಿಡಲ್ಲ. ಸೊ ಮೊದಲು ನಾವು ಕೇಳ್ತೀವಿ, ಶ್ರವಣ ಮಾಡ್ತೀವಿ, ಆ ನಂತರ ಮತ್ತೆ ಅದನ್ನ ಮನನ ಮಾಡ್ಕೋಬೇಕು ಇಡೀ ದಿನ. ಇವಾಗ ಒಂದು ಸತ್ಯವನ್ನು ನೀವು ತಿಳ್ಕೊಂಡಿದ್ದೀರಿ, ಆ ಮೈಂಡನ್ನ ಶಾಂತವಾಗಿ ಇಡೋಣ. ಪ್ರತಿಯೊಂದು ನಾವು ನಮ್ಮ ಒಳಗೆ ಪೂರ್ಣವಾಗಿ ಇದೆ, ಸಂತೃಪ್ತಿ ಅನ್ನೋದು ಒಳಗೆ ಇದೆ ಅನ್ನೋದು ನೀವು ಮನನ ಮಾಡ್ಕೊಳ್ತಾ ಇದ್ರೆ, ಒಂದು ಘಟನೆ ಬಂದಾಗ ನೀವು ಇದನ್ನ ಮನನ ಮಾಡಿಕೊಂಡ್ರೆ ಎಸ್, ಆಗ ನಿಧಿಧ್ಯಾಸನ ಅಂದರೆ ಅವಾಗ ಏನಾಗುತ್ತೆ, ಪ್ರಾಕ್ಟಿಕಲ್ಗೆ ಅದು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಜ್ಞವಲ್ಕ್ಯರು ಮೈತ್ರೇಯಿಗೆ ಈ 3 ಸಂದೇಶಗಳನ್ನು ಕೊಡ್ತಾರೆ ಮಾಸ್ಟರ್ಸ್: ಶ್ರವಣ, ಮನನ, ನಿಧಿಧ್ಯಾಸನ. ಸೊ ಈ 3 ನೀವು ಮಾಡ್ಕೊಳ್ತಾ ಹೋದಾಗ ಪ್ರತಿಯೊಂದು ಕೂಡ ನೀನು ಅಪೂರ್ಣತ್ವದ ಕಡೆ ಪ್ರಯಾಣ ಮಾಡ್ತೀಯಾ, ನಿನ್ನ ಒಳಗೆ ಪ್ರಯಾಣ ಮಾಡ್ತೀಯಾ. ಆ ಒಳಗೆ ನೀನು ಯಾವಾಗ ಕನೆಕ್ಟ್ ಆಗ್ತೀಯೋ ಇನ್ನ ನಿನಗೆ ಯಾವಾಗಲೂ ನೀನು ಶಾಂತವಾಗಿ ಇರ್ತೀಯ, ಯಾವಾಗಲೂ ನೀನು ಸಂತೃಪ್ತಿಯಾಗಿಯೇ ಇರ್ತೀಯ, ಯಾವಾಗಲೂ ನೀನು ಖುಷಿಯಾಗಿಯೇ ಇರ್ತೀಯ. ಇದೇ ದಾರಿ ಅಂತ ಧ್ಯಾನವನ್ನು ಅವರು ಆಲ್ರೆಡಿ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸತ್ಯವನ್ನು ಹೇಳಿಬಿಟ್ಟು ಯಜ್ಞವಲ್ಕ್ಯರು ಅವರ ಒಂದು ಸನ್ಯಾಸಾಶ್ರಮಕ್ಕೆ ಹೋಗ್ತಾರೆ ಮಾಸ್ಟರ್ಸ್. ಸೊ ಈ ಕಥೆಯಿಂದ ಎಷ್ಟೋ ಅದ್ಭುತವಾದ ವಿಷಯಗಳು ನಾವು ತಿಳ್ಕೊಬೋದು. ನಮಗೋಸ್ಕರನೇ ನಾವು ಪ್ರತಿಯೊಂದು ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ನಾವು ಅನ್ಕೊಂತೀವಿ ಏನೋ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ಯಾರಿಗೋಸ್ಕರ? ನಾನು ನಿಮ್ಗೋಸ್ಕರ ಮಾಡ್ತಾ ಇಲ್ಲ, ನನಗೋಸ್ಕರನೇ. ನಾನು ಹೇಳ್ತಾ ಇದ್ದಷ್ಟು ನನಗೆ ಇನ್ನಷ್ಟು ಕ್ಲಾರಿಟಿ ಬರ್ತಾ ಇದೆ, ಇನ್ನಷ್ಟು ನನಗೆ ಒಳಗಿಂದ ಆ ಖುಷಿ ಬರ್ತಾ ಇದೆ, ಇನ್ನಷ್ಟು ನನಗೆ ಆ ತೃಪ್ತಿ ಅನ್ನೋದು ಸಿಗ್ತಾ ಇದೆ ಒಂದು ಕ್ಲಾಸ್ ಹೇಳೋದ್ರಿಂದ. ಸೊ ಯಾರಿಗೋಸ್ಕರ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ? ನಿಮ್ಗೋಸ್ಕರನಾ? ಇಲ್ಲ, ಇದು ನನ್ನ ಸೆಲ್ಫಿಶ್ನೆಸ್ಸೇ ಇಲ್ಲಿ. ನನಗೋಸ್ಕರನೇ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ನನಗೋಸ್ಕರನೇ ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ನನಗೋಸ್ಕರನೇ ನಾನು ನನ್ನ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ, ಅಥವಾ ನನಗೋಸ್ಕರನೇ ನಾನು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದೀನಿ. ನಾವು ಯಾರಿಗೋಸ್ಕರ ಏನೂ ಮಾಡ್ತಾ ಇಲ್ಲ ನಾವು. ಆ್ಯಂಡ್ ಇನ್ನ ಡೀಪ್ ಆಗಿ ಹೋಗ್ತಾ ಹೋಗ್ತಾ ನಾವು ಪ್ರತಿಯೊಬ್ಬರು ಒಂದೇ ಆಗಿದ್ದೀವಿ, ಕನೆಕ್ಟ್ ಆಗಿದ್ದೀವಿ. ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಆಗಿ ಯಾವುದೂ ಇಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಈ ಅರಿವು ಅನ್ನೋದು ಬರುತ್ತೆ ಮಾಸ್ಟರ್ಸ್. ಆಗ ವರೆವಾ ಅದ್ಭುತವಾಗಿರುತ್ತೆ ಲೈಫು. ಯಾವುದಕ್ಕೂ ನಾವು ದುಃಖ ಪಡೋದಿಲ್ಲ. ಆ ಪೂರ್ತಿಯ ಸಂತೃಪ್ತಿ ಅನ್ನೋದು ನಮ್ಮ ಒಳಗೆ ಇರುತ್ತೆ ಯಾವಾಗ ನಾವು ಪೂರ್ಣ ಅಂತ ತಿಳ್ಕೊಳ್ತೀವಿ. ಸೊ ಧ್ಯಾನ ಮಾಡ್ತಾ, ಸಜ್ಜನ ಸಾಂಗತ್ಯ ಮಾಡ್ತಾ, ಹಾಗೆ ಪ್ರತಿನಿತ್ಯ ಆ ಸತ್ಯವನ್ನು ತುಂಬಿಸ್ಕೋಬೇಕು, ಕೇಳಿಸ್ಕೊಳ್ತಾನೇ ಇರಬೇಕು. ಆ ಸತ್ಯದ ಮಾತುಗಳನ್ನು ಯಾವಾಗಲೂ ನಾವು ಕೇಳಿಸ್ಕೊಳ್ತಾನೆ ಇರಬೇಕು, ತುಂಬಿಸ್ಕೊಳ್ತಾನೆ ಇರಬೇಕು, ಮತ್ತೆ ಅದನ್ನು ಮನನ ಮಾಡ್ಕೋಬೇಕು. ಆಗ ಅದು ನಿಧಿಧ್ಯಾಸನ.
ಅಂದರೆ ಆ ಪ್ರಾಕ್ಟಿಕಾಲಿಟಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಹೊಸ ವರ್ಷದಲ್ಲಿ ನಾವು ಯಾವಾಗ ನಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೊಳ್ತೀವೋ ಅದ್ಭುತವಾಗಿ ನಮ್ಮಿಂದ ಕೆಲಸಗಳು ನಡೆಯುತ್ತೆ. ಹೊಸ ಹೊಸ ಐಡಿಯಾಸ್ ನಮಗೆ ಬರುತ್ತೆ. ಇದನ್ನ ಶಾಂತ ಮಾಡಿದಾಗ ಮೈಂಡ್ನ ನಾವು ಬಳಸಬಾರ್ದು ಮಾಸ್ಟರ್ಸ್. ಮೈಂಡ್ನ ನಾವು ರಿಲ್ಯಾಕ್ಸ್ ಮಾಡಬೇಕು, ಶಾಂತ ಮಾಡಬೇಕು. ಆಗ ಅದ್ಭುತವಾದ ಯೋಚನೆಗಳು ನಮ್ಮ ಮುಖಾಂತರ ಹೊರಗೆ ಬರುತ್ತೆ. ಇವಾಗ ನೀವು ಒಂದು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅನ್ಕೊಳ್ತಾ ಇದ್ರಿ, ಯಾವಾಗ ಇದನ್ನ ನೀವು ಶಾಂತಗೊಳಿಸ್ತಿರೋ, ಮೈಂಡ್ನ ಶಾಂತಗೊಳಿಸ್ತಿರೋ, ರಿಲ್ಯಾಕ್ಸ್ ಆಗ್ತಿರೋ, ಆಗ ಅದು ಡೆವಲಪ್ ಆಗುತ್ತೆ ಆಟೋಮ್ಯಾಟಿಕಲಿ, ಎಫರ್ಟ್ಲೆಸ್ಲಿ. ನಮ್ಮ ಕಡೆಯಿಂದ ಹೆಚ್ಚು ಆ ಎಫರ್ಟ್ ಅನ್ನೋದು ಬೇಕಾಗಿಲ್ಲ. ಈ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಸೊ ಅದರ ಕಡೆ ನಿಮ್ಮ ದೃಷ್ಟಿಯನ್ನ ಸಾರಿಸಿ. ಅಂದ್ರೆ ಹೆಚ್ಚು ಗ್ರೂಪ್ ಮೆಡಿಟೇಷನ್ಸ್ ಇದ್ದಾಗ ಗ್ರೂಪ್ ಮೆಡಿಟೇಷನ್ಗೆ ಜಾಯಿನ್ ಆಗಿ. ಈಗ January 3 ಹುಣ್ಣಿಮೆ ದಿನ ಆರೋಹ ಸ್ಪೇಸಲ್ಲಿ ಲೈವ್ ಮ್ಯೂಸಿಕ್ ಮೆಡಿಟೇಷನ್ ಇದೆ ಮಾಸ್ಟರ್ಸ್. ಒಂದು ಅದ್ಭುತವಾದ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕ್ ಲೈವ್ ಮ್ಯೂಸಿಕ್ ಇರುತ್ತೆ. ಸೊ ಪಾರ್ಟಿಸಿಪೇಟ್ ಮಾಡಿ. ನಾನೆಲ್ಲ ನಿನ್ನೆ ಗ್ರೂಪ್ಸಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸೊ ಅದರ ಕಡೆ ನಿಮ್ಮ ಪ್ರಯತ್ನವನ್ನು ಬಳಸಿ. ನಾವೇನು ಮಾಡಬೇಕು, ಚೆನ್ನಾಗಿ ಧ್ಯಾನ ಸಾಧನೆ ಮಾಡಬೇಕು, ಈ ಮೈಂಡ್ನ ರಿಲ್ಯಾಕ್ಸ್ ಮಾಡಬೇಕು. ಇನ್ನ ಏನಾದರೂ ಡಿಸ್ಟರ್ಬೆನ್ಸಸ್ ಇದೆಯಾ, ಸಪೋರ್ಟ್ ತಗೊಳ್ಳಿ. ನನಗೆ ಆಗ್ತಾ ಇಲ್ಲ, ಏನಕ್ಕೆ, ಸಪೋರ್ಟ್ ತಗೊಳ್ಳಿ ಸೀನಿಯರ್ ಮಾಸ್ಟರ್ಸ್ ಇಂದ. ಅಥವಾ ಸೌಂಡ್ ಹೀಲಿಂಗ್ ಕೂಡ ನೀವು ಸಪೋರ್ಟ್ ತಗೋಬಹುದು. ಈ ಥರ ಪುಸ್ತಕಗಳು ಓದಿ, ಪ್ರಕೃತಿಯಲ್ಲಿ ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಿ. ಪ್ರತಿನಿತ್ಯ ಬೆಳಗ್ಗೆ ಬಿಸಿಲಿಗೆ ಹೋಗಿ ಆ ಸೂರ್ಯನನ್ನ ಗಮನಿಸಿ, ಪ್ರಕೃತಿಯನ್ನ ಗಮನಿಸಿ, ಪಕ್ಷಿ ಕಲರವ ಆ ಶಬ್ದಗಳನ್ನ ಗಮನಿಸಿ. ಇವು ನೀವು ಮಾಡಬೇಕಾಗಿರೋದು. ಆಗ ಏನಾಗತ್ತೆ, ಮೈಂಡ್ ಶಾಂತ ಆಗತ್ತೆ. ನಿಮ್ಮ ಒಳಗೆ ನೀವು ಪ್ರಯಾಣ ಮಾಡ್ತೀರಾ. ಆಗ ಹೊರಗೆ ನೀವೇನೇನು ಮಾಡಬೇಕೋ ಅದೆಲ್ಲ ಅದ್ಭುತವಾಗುತ್ತೆ. ಇದನ್ನ ಶಾಂತವಾಗಿ ಇಟ್ಟಿದ್ರೆ ಒಳ್ಳೆ ಐಡಿಯಾಸ್ ನಿಮ್ಮ ಮುಖಾಂತರ ಹೊರಗೆ ಬರುತ್ತೆ. ಓದು ಚೆನ್ನಾಗಾಗತ್ತೆ. ಓಕೆ, ನೀವು IAS ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ, ಇದು ಎಷ್ಟು ನೀವು ಕೆಲಸ ಕೊಡ್ತೀರೋ ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಆದರೆ ನೀವೇನು ಕಲಿಬೇಕು, ಶಾಂತವಾಗಿಡೋದನ್ನ ಕಲೀರಿ. ಆಗ ನಿಮ್ಮ IAS ಎಕ್ಸಾಮ್ಸ್ ನೀವು ಇನ್ನಷ್ಟು ಅದ್ಭುತವಾಗಿ ಮಾಡ್ತೀರಾ. ಯಾಕಂದ್ರೆ ಆಗ ನಿಮ್ಮ ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇಲ್ಲಿ ನೀವು ಎಷ್ಟು ರೆಸ್ಟ್ಲೆಸ್ ಆಗಿರ್ತೀರೋ ಔಟ್ಪುಟ್ ಸಿಗಲ್ಲ. ಸೊ ಆ ಥರ ಹೊರಗಡೆ ಏನೇನು ನಾವು ಇದೆಲ್ಲ ಮಾಡಬೇಕು. ಪ್ರತಿಯೊಂದು, ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಸ್ಟಡೀಸು ಮಾಡಬೇಕು, ಇವೆಲ್ಲ ಮುಖ್ಯ. ಎಲ್ಲ ಬಿಟ್ಬಿಟ್ಟು ಕುತ್ಕೊಳ್ಳೋದು ಅಲ್ಲ. ಪ್ರತಿಯೊಬ್ಬರು ಏನೇನು ಮಾಡ್ತಾ ಇದ್ದೀರೋ ಅದನ್ನ ಇನ್ನಷ್ಟು ಅದ್ಭುತವಾಗಿ, ಉನ್ನತವಾಗಿ ಮಾಡಬೇಕು. ಯೋಗ ಕರ್ಮಸು ಕೌಶಲಂ. ಅಂದ್ರೆ ಯಾವಾಗ ನಾವು ಯೋಗ ಅಂದರೆ ನಮ್ಮ ಜೊತೆ ನಾವು ಒಂದಾಗ್ತೀವೋ ಆಗ ಪ್ರತಿಯೊಂದು ಕೆಲಸದಲ್ಲಿ ಕೌಶಲ್ಯತೆ ಅನ್ನೋದು ಹೊರಗೆ ಬರುತ್ತೆ. ಸೊ ಈ ಒಂದು ಗಿಫ್ಟ್ನ ನಾವು ಪ್ರತಿಯೊಬ್ಬರಿಗೂ ಕೊಡೋಣ ಮಾಸ್ಟರ್ಸ್. ಅವರು ಉನ್ನತಿ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ಧ್ಯಾನ ಅನ್ನೋ ಒಂದು ಗಿಫ್ಟ್ ಈ ಹೊಸ ವರ್ಷದಲ್ಲಿ ನಾವು ಇನ್ನಷ್ಟು ಸ್ಪ್ರೆಡ್ ಮಾಡೋಣ, ಹೆಚ್ಚು ಸ್ಪ್ರೆಡ್ ಮಾಡೋಣ. ಈ ಒಂದು ವರ, ಈ ಧ್ಯಾನ ವರ ಅನ್ನೋದು ಹೇಗೆ ನಮಗೆ ಪತ್ರಿಜಿ ನೀಡಿದ್ದಾರೋ ಹಾಗೆ ನಾವು ಪ್ರತಿಯೊಬ್ಬರಿಗೂ ನೀಡ್ತಾ ಹೋಗೋಣ. ಯಾಕಂದ್ರೆ ಧ್ಯಾನದಿಂದ ಮಾತ್ರ ಅವ್ರಿಗೆ ಆ ಸಂತೃಪ್ತಿ ಅನ್ನೋದು ಬರುತ್ತೆ, ಆ ಕಂಟೆಂಟ್ಮೆಂಟ್ ಅನ್ನೋದು ಬರುತ್ತೆ. ಇಲ್ಲಾಂದ್ರೆ ಯಾವುದರಿಂದ ಬರಲ್ಲ. ಸೊ ಇದನ್ನ ಮಾಡ್ತಾ ಹೋಗೋಣ. ಈ ವರ್ಷ ನಾವು ಹೆಚ್ಚು ಮಂಡಲ ಧ್ಯಾನ ಮಾಡೋಣ ಮಾಸ್ಟರ್ಸ್. ಯಾಕಂದ್ರೆ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ರು, ಹಾಗೇನೆ ಮೆಸೇಜಸ್ಸು ಮಾಡಿದ್ರು, ಮತ್ತೆ ಮಂಡಲ ಧ್ಯಾನ ಶುರು ಮಾಡಿ ಅಂತ. ಸೊ ನೆಕ್ಸ್ಟ್ ವೀಕಿಂದ ನಾವು ಮಂಡಲ ಧ್ಯಾನ ಶುರು ಮಾಡ್ಕೊಳ್ಳೋಣ. ಒಂದ್ಸತಿ ಪತ್ರಿಜಿ ಅವರ ಸಂದೇಶಗಳೆಲ್ಲ ನಾವು ಮುಗಿಸ್ಕೊಂಡು ಈ ಮಂಡಲ ಧ್ಯಾನ ಶುರು ಮಾಡೋಣ. ಸೊ ಆಗ ನೀವು ಹೊಸ ಜನರಿಗೂ ಕೂಡ ನೀವು ಹಂಚಿ ಈ ಮಂಡಲ ಧ್ಯಾನದ ಕುರಿತು. ಸೊ ಅವರು ಕೂಡ ಜಾಯಿನ್ ಆಗಲಿ. ಸೊ ಈ ಬೇಸಿಕ್ಸು ಮತ್ತು ಎಲ್ಲ ನಾವು ಕವರ್ ಮಾಡ್ತಾ ಹೋಗೋಣ ಸೆಷನ್ಸ್ನಲ್ಲಿ. ಅಂದರೆ ಆಲ್ರೆಡಿ ಇರೋ ಮಾಸ್ಟರ್ಸ್ಗೂ ಹೆಲ್ಪ್ ಆಗೋ ಥರ, ಹೊಸಬ್ರಿಗೂ ಕೂಡ ಹೆಲ್ಪ್ ಆಗೋ ಥರ ನಾವು ಈ ಸೆಷನ್ಸ್ನ ಪ್ಲ್ಯಾನ್ ಮಾಡ್ಕೊತಾ ಹೋಗೋಣ. ಆ್ಯಂಡ್ ಈ ವರ್ಷ ಒಂದಾದಮೇಲೆ ಒಂದು ಮಂಡಲ ಧ್ಯಾನ ನಾವುಗಳು ಮಾಡ್ಕೊತಾ
ಅದ್ಭುತವಾಗಿ ಈ ಸಾಧನೆಯಲ್ಲಿ ಈ ಹಾದಿಯಲ್ಲಿ ಮುಂದುವರಿಸ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.